ಎಲ್ಲ ಚಾನಲ್ ಇಂದ ನೋಡ್ಕೊಂಡು ಬಂದಿರೋಂಥವ್ರೆ ತುಂಬಾ ಜನ ಬಂದು. ಹೌದಾ? ಇವತ್ತು ಇದನ್ನು ನೀವು ಬಂದು ಟೇಸ್ಟ್ ಮಾಡಬೇಕು, ಅದಕ್ಕಾಗಿ ನಾವು ವಿಡಿಯೋ ಮಾಡ್ತಿರೋದು ರೆಸಿಪಿ. ಸರ್ ಬಾಳೆಕಾಯಿ ಬಜ್ಜಿ ಮಿಕ್ಕಿದೆಲ್ಲ ಹೆಂಗಂದ್ರೆ ಎಲ್ಲ ಮಾಡ್ಬಿಡಿ, ನೋಡ್ಬಿಡೋಣ. ಓಕೆ, ಏನೇನು ಇಟ್ಕೊಂಡಿದ್ದೀವಿ ಸರ್? ಎಷ್ಟು ಅಳತೆಗೆ ಮಾಡ್ತಿದ್ದೀವಿ? ಇದು ಇದರಲ್ಲಿ ಒಂದು ಬೌಲ್ ಕಡಲೆ ಹಿಟ್ಟು ತಗೊಂತೀನಿ ಇವಾಗ. ಅದಕ್ಕೆ ನಾನು ಅಲ್ಲಿ ಹಾಕ್ತಾ ಹೇಳ್ತೀನಿ ಎಷ್ಟು ಹಾಕ್ಬೇಕು ಅಂತ. ಅದಕ್ಕೆ ಸೋಡಾ ಸ್ವಲ್ಪ, ಉಪ್ಪು, ಚಿಲ್ಲಿ ಪೌಡ್ರು, ಇದು ಓಂಕಾಳು, ಅಜ್ವೈನ. ಸೊ ಇವೆಲ್ಲ ಬಾಳೆಕಾಯಿ ಸ್ವಲ್ಪ ಇಷ್ಟು ಕಾಯಿ ಇರಬೇಕು. ಬಜ್ಜಿ ಮಾಡೋದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂದ್ರೆ, ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇವಾಗ. ಇದರಲ್ಲಿ ಒಂದು ಬೌಲ್ 200 ಗ್ರಾಮ್ ಇರ್ಬೋದು ಅದು. ಇವಾಗ ಚಿಲ್ಲಿ ಪೌಡ್ರು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. 2 ಟೀ ಸ್ಪೂನ್. ಹೌದು. 1 ಸ್ಪೂನು ಅಜ್ವಾನ ಹಾಕ್ತಾ ಇದ್ದೀನಿ. 3/4 ಸ್ಪೂನ್ ಇದು ಸೋಡಾ, 1/4 ಸ್ಪೂನ್ ಅಷ್ಟು ಸೋಡಾ. ಇದು ಉಪ್ಪು, 3/4 ಸ್ಪೂನ್ ಅಷ್ಟು ಉಪ್ಪು. ಇವಾಗ ಇದನ್ನ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೇನೆ ಅದು ಶೈನಿಂಗು, ಫಿನಿಶಿಂಗ್ ಎಲ್ಲ ಬರೋದು. ನಾವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಆ ಶೈನಿಂಗ್ ಬರಲ್ಲ, ಮಿಕ್ಸ್ ಆಗಲ್ಲ. ಕೈಯನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದೀವಿ. ಓಕೆ, ಒಂದು ಹದಕ್ಕೆ ಬರ್ಬೇಕಲ್ಲ ಸರ್? ಅದಕ್ಕೆ ಬರ ಹಾಗೆ ಒಂಥರ ರೆಡಿಶ್ ಬರುತ್ತಲ್ಲ ಸರ್ ಇದು? ಹೌದು. ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ನಾವು ಬೇರೆ ಯಾವ್ದು ಕಲರ್ ಯೂಸ್ ಮಾಡಲ್ಲ. ಚಿಲ್ಲಿ ಪೌಡರ್ನೇ ಹಾಕೋದ್ರಿಂದ ಅದೇ ಕಲರ್ ಬರುತ್ತೆ. ಅದು ಹೀಗೆ ಗಟ್ಟಿ ಗಟ್ಟಿಯಾಗಿ ಕಲ್ಸ್ಕೊಂತ ಹೋದ್ರೆ ಅದು ಬಜ್ಜಿ ಫಿನಿಶಿಂಗ್ ಬರುತ್ತೆ. ಹೌದೌದು. ಒಂದೇ ಸಲ ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಅದಷ್ಟು ಚೆನ್ನಾಗಿ ಬರಲ್ಲ ಬಜ್ಜಿ. ಹೌದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೊಂಡು ಇದಾಯ್ತು ಸರ್? ಬಂತ ಈಗ ಬಜ್ಜಿ ಹಾಕುವ ಲೆವೆಲ್ಗೆ ಬಂತು? ರೆಡಿ ಆಗಿದೆ ಇವಾಗ. ಇದು ಯಾವ ತರ ಹೆಚ್ಕೊಳ್ಳೋದು ಸರ್ ಹೇಳ್ಬಿಡಿ ಸ್ವಲ್ಪ. ಇದನ್ನ ತೊಳೆದು ಚೆನ್ನಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ತರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದೀವಿ. ಆಮೇಲೆ ಮೆಣಸಿನಕಾಯಿನೂ ಹಾಗೆ ತೊಳೆದು ವಾಶ್ ಮಾಡಿ ಕಟ್ ಮಾಡಿ. ನೀವು ಹಿಂಗ್ ಕಟ್ ಮಾಡ್ಕೋತೀರಿ? ಉದ್ದದ ಕಟ್ ಮಾಡ್ತೀವಿ, 2 ಪೀಸ್ ಮಾಡ್ತೀವಿ. ಒಂದೊಂದ್ರಲ್ಲಿ ಬಾಳೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಈ ತರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದೀವಿ. ಓಹೋ, ಈ ತರ ಆಗುತ್ತೆ. ಅದು ತುಂಬಾ ದಪ್ಪನೂ ಇರಬಾರ್ದು, ಈ ಹದಕ್ಕಿದ್ರೆ ಅದು ಚೆನ್ನಾಗಿ ಕುಕ್ ಆಗತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಬಾಳೆಕಾಯಿ ಬಜ್ಜಿ ಹಾಕ್ತಾ ಇದೀನಿ. ಹಂಗೆ ಎತ್ಕೋಬೇಕಾ? ಹೀಗೆ ಅದ್ರ ಜೊತೆನೆ ಹೀರೆಕಾಯಿನೂ ಹಾಕ್ತಾರೆ. ಹೀರೆಕಾಯಿನೂ ಹಾಕ್ತಾರೆ. ಈಗ 4 ಹಾಕಿದ್ವಿ ಬಾಳೆಕಾಯಿ. ಬಾಳೆಕಾಯಿ ಅದೇ ಸ್ಟೈಲ್ ಅಲ್ಲಿ ಸಿಗುತ್ತಲ್ಲ ಸರ್ ಇಲ್ಲಿ? ಹಿಂಗೆ ಸಿಗುತ್ತೆ ಹೋಟೆಲಲ್ಲಿ. ಬಜ್ಜಿ, ಈ 3 ಬಜ್ಜಿನೂ ಸಿಗ್ತವೆ, ಇದೇ ಸ್ಟೈಲ್ ಅಲ್ಲಿ ಸಿಗ್ತವೆ. ಈಗೇನ್ ಮಾಡ್ತಾ ಇದ್ದಾರೆ ಅದೇ ಸ್ಟೈಲು. ಕ್ರಿಸ್ಪಿ. ಈಗ ಅದ್ರ ಜೊತೆಲೇನೆ ಮೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ. ಹೈಬ್ರಿಡ್ ಮೆಣಸಿನ್ಕಾಯಿ. ಹೌದು. ಬಜ್ಜಿ ಮೆಣಸಿನ್ಕಾಯಿ ಅದು. ಒಂದು 4 ಹಾಕಿದ್ವಲ್ಲ ಸರ್ ಈಗ? ಹೌದೌದು, 4 ಹಾಕಿದ್ದೀನಿ. ಬಜ್ಜಿಗೆ ಮೇಯ್ನು ಆಯಿಲ್ ಶುದ್ಧವಾಗಿರ್ಬೇಕು ನೋಡಿ. ಆಯಿಲು ನಾವು ಕಪ್ಪಾಗಿದ್ರೆ ಅದು ಬಜ್ಜಿ ಶೈನಿಂಗ್ ಬರಲ್ಲ. ನಾವು ಗೋಲ್ಡ್ ವಿನ್ನರ್ ಆಯಿಲ್ನೇ ಯೂಸ್ ಮಾಡೋದ್ರಿಂದ ಅದಷ್ಟು ಬಜ್ಜಿಯಲ್ಲೆಲ್ಲ ಅಂಟ್ಕೊಳ್ಳಲ್ಲ ಅದು. ಮಿರ್ಚಿ ಹಾಕೊಳ್ಳೋದಕ್ಕೂ ಒಳ್ಳೆ ಪೇಪರ್ ಯೂಸ್ ಮಾಡ್ತಿದ್ದೀರಾ, ಎಕ್ಸೆಲ್ ಅಂತ. ಅದು ನಾವು ಇದ್ರ ಮೇಲೆ ಹಾಕೋದ್ರಿಂದ ಅದೇನು ಅಲ್ಪ ಸ್ವಲ್ಪ ಉಳಿದಿರ ಅಂತ ಎಣ್ಣೆ ಅಂಶ ಇದು ಹೀರ್ಕೊಳ್ಳೋದು. ಚೆನ್ನಾಗಿದೆಯಲ್ಲ ಕ್ವಾಲಿಟಿ? ಒಳ್ಳೆ ಕ್ವಾಲಿಟಿ ಟಿಶ್ಯೂ ಪೇಪರ್. ಓಕೆ, ಎಕ್ಸೆಲ್ ಅಂತ ಯೂಸ್ ಮಾಡ್ತಾರೆ. ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡುತ್ತೆ ವೀಕ್ಷಕರೇ. ಇದು ಸರ್ ಇದು ಹಂಗೆ ಕೆಂಪಾಗಬೇಕಾ ಸ್ವಲ್ಪ ಬ್ರೌನ್ ಆಗ್ಬೇಕಾ? ಇಲ್ಲ, ನಿಮ್ಗೆ ಬಜ್ಜಿ ಆಗಿದೆಯಾ ಇಲ್ವಾ ಅಂತ ಕಂಡಿಡಿಯೋದು ಹೇಗೆ ಅಂದ್ರೆ, ಈಗ ಸ್ವಲ್ಪ ಮೇಲೆ ಎತ್ಕೊಂಡು ಈಗ ಟಚ್ ಮಾಡಿ ನೋಡಿದ್ರೆ
ಅದು ಹಾರ್ಡ್ ಆಗಿರುತ್ತೆ, ಗಟ್ಟಿ ಆಗಿರುತ್ತೆ, ಅಂದ್ರೆ ಕ್ರಿಸ್ಪಿನೆಸ್ ಇರುತ್ತೆ. ಆ ಸಾಫ್ಟ್ನೆಸ್ ಹೊರಟಾಯ್ತು ಅಂದ್ರೆ ಬಜ್ಜಿ ಬೆಂದಿದೆ ಅಂತ. ಆ ಸಾಫ್ಟ್ ಆಗಿದ್ರೆ ಇನ್ನ ಕುಕ್ ಆಗ್ಬೇಕು ಅಂತ. ಕ್ರಿಸ್ಪಿನೆಸ್ ಬಂತು ಅಂದ್ರೆ ಬಜ್ಜಿ ಬೆಂತು ಅಂತ. ನಮ್ಮಲ್ಲಿ ಎಲ್ಲ ಆಯಿಲಿ ಐಟಮ್ಸ್ ಯಾವ್ದು ಆಯಿಲಿ ಆಗಿರಲ್ಲ. ಹಾ ನೋಡಿ, ಆಯಿಲ್ ಕೂಡ ಒಳ್ಳೆ ಕ್ವಾಲಿಟಿ, ನೋಡಿ ಇವಾಗ ಟಿಶ್ಯೂ ಪೇಪರ್ ಕೂಡ ಒಳ್ಳೆ ಕ್ವಾಲಿಟಿ. ಇವಾಗ ಬಜ್ಜಿ ಬೆಂದಿದೆ. ಮಜ್ಜಿಗೆ ಆಯ್ತಾ ಸರ್? ನೋಡಿ ಇವಾಗ ತೋರಿಸ್ತೀನಿ ನಿಮ್ಗೆ. ಈಗ ಮುಟ್ಟಿದ್ರೆ ಗಟ್ಟಿಯಾಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ಇವಾಗ ಬಜ್ಜಿ ಆಗಿದೆ ಅಂತ. ಹಾ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಡ್ತೀರಾ ಸರ್? ಹಾಕ್ತಾ ಇದೀವಿ.